ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 15 ಮಕರ ಸಂಕ್ರಾಂತಿಯ ದಿನ. ನಾಳೆ ಜನವರಿ 15 ಗುರುವಾರ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ನಾಳೆಯಿಂದ 96 ವರ್ಷ 7 ರಾಶಿಯವರಿಗೆ ಸಂಪತ್ತಿನ ಕೊರತೆನೇ ಬರಲ್ಲ. ಹೆಜ್ಜೆ ಹೆಜ್ಜೆಗೂ ಹಣ 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 ಯಶಸ್ಸು. ಇದು ಯಾವ ಯಾವ ರಾಶಿಗೆ ಅಂತ ನೋಡೋಣ. ಯಾವ ರಾಶಿಯವರಿಗೆ ರಾಘವೇಂದ್ರನ ಕೃಪಾಶೀರ್ವಾದ ಬಂದಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಜನವರಿ 15 ಗುರುವಾರ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ. ನಾಳೆಯಿಂದ 96 ವರ್ಷ 7 ರಾಶಿಯವರಿಗೆ ಸಂಪತ್ತಿಗೆ ಕೊರತೆನೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಹಣ ಯಶಸ್ಸು. ರಾಶಿಯವರ ಜೀವನದಲ್ಲಿ ಲಾಭದಾಯಕ ಹೂಡಿಕೆಗಳ ನಿರ್ಧಾರ ಮುಕ್ತವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜನಪ್ರಿಯ ಮತ್ತು ಸಾಮಾಜಿಕ ಪ್ರಿಯಗಳನ್ನ ಹೆಚ್ಚಿಸುವಂತೆ ಮಾಡುತ್ತೆ. ಅನೈತಿಕವಾಗಿ ನಿಮ್ಮನ್ನ ನೀವು ಒಂದಷ್ಟು ಸೇರಿದಾರಿಗಳಿಗೆ ತಂದುಕೊಳ್ತೀರಾ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನೀವು ತಗೊಳ್ಳುವಂತ ನಿರ್ಧಾರಗಳು ನಿಮ್ಮ ಬದುಕಿನ ದಾರಿಗಳನ್ನೇ ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸಾಹಸಮಯ ಮತ್ತು ಸೃಜನಶೀಲ ವಿಷಯಗಳಲ್ಲಿ ನೀವು ಯಶಸ್ಸನ್ನೇ ಕಾಣ್ತೀರಾ. ಒಂದು ಸಮಯದಲ್ಲಿ ನಿಮಗೆ ಬೊಂಬಾಟ್ ಅದೃಷ್ಟ ಮತ್ತು ಶುಕ್ರದಶೆಯ ಅದೃಷ್ಟ ಸಮೇತ ನಿಮಗೆ ಸಿಗಲಿದೆ. ನಿಮ್ಮ ಶ್ರಮದಿಂದ ನೀವು ಹೆಚ್ಚಿನ ಹಣವನ್ನು ಗಳಿಸ್ತೀರಾ. ಇನ್ನು ವೃತ್ತಿ ಜೀವನದಲ್ಲಿ ಮತ್ತು ವ್ಯವಹಾರದಲ್ಲಿ ನೀವು ನಿರೀಕ್ಷೆಗೆ ಮೀರಿ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ. ಉದ್ಯೋಗಿಗಳಿಗೆ ತಮ್ಮ ಶ್ರಮದಿಂದ ಅವರ ಸ್ವಂತ ಊರಿನಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತೆ. ಸೆಲೆಬ್ರಿಟಿಗಳ ಸಂಪರ್ಕ ನಿಮಗೆ ಹೆಚ್ಚಿಗೆ ಆಗುತ್ತೆ. ಅತಿ ಕೂಡ ವೃತ್ತಿ ಆಗುತ್ತೆ. ಕೆಲವು ದಾರಿಗಳಿಂದ ನಿಮಗೆ ಆದಾಯ ಹೆಚ್ಚಾಗುವ ಸಂದರ್ಭ ಸಮೇತ ಬಂದಿದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತೀರಾ, ಹೊಸತನ್ನು ಕಾಣ್ತೀರಾ. ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆಯ ಅವಕಾಶ ಕೂಡಿ ಬಂದಿದೆ. ಇನ್ನು ಉದ್ಯೋಗದಲ್ಲಿ ಇರೋರಿಗೆ ಮತ್ತೆ ನಿರುದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ತುಂಬಾ ಅದ್ಭುತವಾಗಿದೆ. ಅವ್ರು ಅನ್ಕೊಂಡಿದ್ದನ್ನ ಅವರು ಸಾಧಿಸಬಹುದು. ನಿರುದ್ಯೋಗಿಗಳಿಗೆ ವಿದೇಶದಲ್ಲಿ ಉದ್ಯೋಗ ಸಮೇತ ಸಿಗಬಹುದು. ಆಸ್ತಿ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣಗಳಿದ್ರೆ ಅದು ಅನುಕೂಲವಾಗಿ ನಿಮ್ಮ ಪ್ರಕಾರನೇ ಅದು ಆಗುತ್ತೆ. ಆನುವಂಶಿಕ ಆಸ್ತಿ ಸಿಗುತ್ತೆ. ಮಕ್ಕಳ ಹೊಂದಿರೋರು ಇದ್ದವರಿಗೆ ಮಕ್ಕಳ ಆಗುವ ಸಾಧ್ಯತೆ ಇದೆ. ಇನ್ನು ಲಾಟರಿಯಲ್ಲಿ ಸಮೇತ ಉತ್ತಮ ಸಾಧ್ಯತೆ ಇದೆ. ಗಳಿಕೆಯಿಂದ ಸಮೇತ ಉತ್ತಮ ಲಾಭಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಆರ್ಥಿಕ ಲಾಭದೊಂದಿಗೆ ಲಾಟರಿ ಮತ್ತು ಶೇರ್ಗಳಲ್ಲಿ ನೀವು ಹೆಚ್ಚಿನ ಲಾಭ ಸಮೇತ ಮಾಡ್ತೀರಾ. ಷೇರು ಮತ್ತು ಹಣಕಾಸು ವಹಿವಾಟುಗಳು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಲಾಭದಾಯಕವಾಗಿರುತ್ತೆ. ಇತರ ದೇಶಗಳಿಗೆ ಪ್ರಯಾಣ ಮಾಡೋ ಅವಕಾಶ ಸಮೇತ ಸಿಗುತ್ತೆ. ಇನ್ನು ಪ್ರೀತಿ ಮತ್ತು ವಿವಾಹದ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಒಂದು ಸಂದರ್ಭದಲ್ಲಿ ನಿಮಗೆ ಪ್ರಯಾಣ ಮಾಡೋಕೆ ಅನಿವಾರ್ಯ ಉಂಟಾಗಬಹುದು. ಹುಷಾರಾಗಿರಿ. ಸಾಮಾಜಿಕ ಸ್ಥಾನಮಾನಗಳು ಹೀಗೆ ಆಗುತ್ತೆ. ಮನೆ ಮತ್ತು ವಾಹನ ಯೋಗ ಸಮೇತ ಇದ್ದು ನೀವು ಅಂದುಕೊಂಡ ಹಾಗೆ ನಡೆಯುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಿ ಕೂಡ ನಿಮಗೆ ಹೆಚ್ಚಾಗುತ್ತೆ. ಹಲವು ಮೂಲಗಳಿಂದ ನಿಮಗೆ ಹಣಕಾಸಿನ ಹೆಚ್ಚು ಹರಿವಾಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂತಹ ರಾಶಿಗಳು ಯಾವುದು ಅಂತ ನೋಡೋಣ. ಕನ್ಯಾ ರಾಶಿ, ಕಟಕ ರಾಶಿ, ಮೇಷರಾಶಿ, ವೃಷಭ ರಾಶಿ, ತುಲಾ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ. ಇಷ್ಟೆಲ್ಲ ರಾಶಿಗಳು ಈ ಲಾಭಗಳನ್ನ ಪಡಿತಾ ಇದ್ದಾರೆ. ಇದರಲ್ಲಿ ನಿಮ್ಮ ರಾಶಿ ಇದೆಯೋ ಇಲ್ವೋ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ನಮಸ್ತೆ.